ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ 2 ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ನಂತರ ಎಳ್ಳನ್ನ ಈ ರೀತಿ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚಿ 3-4 ಸಲ ತೊಳಿಬೇಕು. ನೋಡಿ, ಈ ಥರ ಜಾಲಿಸಿ ತೊಳೆಯೋದ್ರಿಂದ ಕಲ್ಲೆಲ್ಲ ಪಾತ್ರೆನಲ್ಲಿ ಹಂಗೆ ಉಳಿಯುತ್ತೆ ಮತ್ತು ಎಳ್ಳು ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಎಳ್ಳು ಮತ್ತು ಹೆಚ್ಚಿಟ್ಕೊಂಡಿರೋ ಕೊಬ್ಬರಿನ ಬಿಸಿಲಲ್ಲಿ ಒಣಗೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ತೆಳ್ಳಗೆ ಎಳ್ಳನ್ನೆಲ್ಲ ನೀಟಾಗಿ ಅರುಬಿಟ್ಟು ಅದ್ರ ಮೇಲೆ ನೆಟ್ಟೆಡ್ ವೇಲ್ ಹಾಕಿ ಒಣಗೋಕ್ಕೆ ಇಟ್ಟಿದ್ದೀನಿ. ಅರ್ಧ kg ಅಚ್ಚು ಬೆಲ್ಲನ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಚ್ಚು ಬೆಲ್ಲ ಆದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಅದರಿಂದ ಅಚ್ಚು ಬೆಲ್ಲನೇ ತಗೊಂಡ್ರೆ ಒಳ್ಳೆಯದು. ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಾಕೋಕ್ಕೆ ಇಡಬೇಕು. ಬಿಸಿಲಲ್ಲಿ ಒಣಗಿದ್ಮೇಲೆ ತಂದ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಅರ್ಧ kg ಬೆಲ್ಲ, ಅರ್ಧ kg ಕಡಲೆ, ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ, ಅರ್ಧ kg ತೊಳೆದು ಒಣಗಿಸಿರೋ ಎಳ್ಳು, ಅರ್ಧ kg ಶೇಂಗಾ ಬೀಜ ಎಲ್ಲವನ್ನೂ ನಾನಿಲ್ಲಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಶೇಂಗಾ ಬೀಜನ ತಗೊಂಡು ನೀಟಾಗಿ ಹುರಿತಾ ಇದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಎಳ್ಳನ್ನು ಅಷ್ಟೇ, ಎಳ್ಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು. ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬೆಲ್ಲ, ಕಡಲೆ, ಎಳ್ಳು, ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಮತ್ತು ಹುರಿದು ಸಿಪ್ಪೆ ತೆಗೆದಿರೋ ಶೇಂಗಾ ಬೀಜ ಇದನ್ನೆಲ್ಲ ಒಂದು ಬೇಸನ್ನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಒಂದು ಬಾಕ್ಸಿಗೆ ಹಾಕಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿಲ್ಲಿ ಶೇಂಗಾ ಬೀಜ ಒಂದು ಮಾತ್ರನೇ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಹಾಕಿರೋದು. ಇನ್ನು ಕೊಬ್ಬರಿ ಮತ್ತು ಎಳ್ಳೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿಲ್ಲ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಸಿಪ್ಪೆ ಬೇಕು ಅಂದರೆ ನೀವು ತೆಕ್ಕೋಬೋದು. ಎಲ್ಲರೂ ಸಾಮಾನ್ಯ ಸಿಪ್ಪೆ ತೆಗೆದು ಮಾಡ್ತಾರೆ. ಆದರೆ ನನಗೆ ಕಪ್ಪೆಳ್ಳು ಯೂಸ್ ಮಾಡೋದೇ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಪ್ರತಿ ಸಲನೂ ಕಪ್ಪೆಳ್ಳನ್ನೇ ಹಾಕ್ತೀನಿ. ಅಂಗಡಿಯಿಂದ ತಂದರೆ ಮಾತ್ರ ಬಿಳಿ ಎಳ್ಳು ಹಾಕೋದು. ಅಂಗಡಿನಲ್ಲಿ ಸಿಗುತ್ತಲ್ಲ ಸಕ್ಕರೆ ಅಚ್ಚು, ಅದನ್ನು ತಂದು ಹಾಕಲ್ಲ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡೆ. ನೋಡಿ, ಬಾಕ್ಸಲ್ಲಿ ಸ್ವಲ್ಪ ಒಂದು ಮುಕ್ಕಾಲಷ್ಟು ಆಯಿತು ನನಗೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.